ಎಷ್ಟು ಸಾಲ ಇದೆ ಅಂತ ಲೆಕ್ಕ ಹಾಕೋದು ಜಾಣತನ ಅಲ್ಲ. ಅದನ್ನು ಎಂಥ ದಡ್ಡರು ಬೇಕಾದರೂ ಮಾಡ್ತಾರೆ. ಈ ಸಾಲ ಎಷ್ಟು ವರ್ಷಗಳಿಗೆ ತೀರುತ್ತೆ ಅಂತ ಲೆಕ್ಕ ಹಾಕೋದು ಕೂಡ ಬುದ್ಧಿವಂತರ ಲಕ್ಷಣ ಅಲ್ಲ. ಅದರ ಬದಲಿಗೆ ನಿಮ್ಮ ಖರೀದಿಗಳು ನಿಮ್ಮ ವರಮಾನಕ್ಕೆ ಮೀರಿದಂಥವ ಅನ್ನೋದನ್ನ ಮೇಲಿಂದ ಮೇಲೆ ಲೆಕ್ಕ ಹಾಕಿ. ತೊಂದರೆಗೆ ಒಳಗಾಗೋದ್ರಿಂದ ಪಾರಾಗ್ತೀರಿ. ಖರೀದಿಗಳನ್ನು ಮಾಡಿಬಿಟ್ಟಿರೋದ್ರಿಂದ ಸಾಲ ತೀರಿಸೋದಕ್ಕೋಸ್ಕರ ವರಮಾನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೊರಡಬೇಡಿ. ಅನೇಕ ಸಲ ಅದು ನಿಮ್ಮನ್ನು ತಪ್ಪು ದಾರಿಗೆ ಎಳೆಯುತ್ತೆ, ನಿಮ್ಮ ಆರೋಗ್ಯ ಹಾಳು ಮಾಡುತ್ತೆ. ಅದೆಲ್ಲದರ ಬದಲಿಗೆ ಒಂದೇ ಒಂದು ಸಲ ನಿಮ್ಮ ತಾಳ್ಮೆಯ ದಿನಗಳಿಗೆ ಹಿಂತಿರುಗೋದಕ್ಕೆ ಪ್ರಯತ್ನಿಸಿ. ತೀರಾ ಎರಡೇ ಜೊತೆ ಬಟ್ಟೆ ಇಟ್ಟುಕೊಂಡು ಒಂಟುಗೋವಿ ಹಾಗೆ ಬದುಕೋದಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಆದರೆ ಇನ್ನು 6 ತಿಂಗಳು, 1 ವರ್ಷ ಒಂದೇ ಒಂದು ಎಕ್ಸ್ಟ್ರಾ ಅಂಗಿ ತಗೊಳ್ಳೋದಿಲ್ಲ ಅಂತ ತೀರ್ಮಾನಿಸೋದು ಕಷ್ಟ ಅಲ್ಲ. ಯಾರೋ ಯುರೋಪ್ ಟೂರ್ಗೆ ಹೋಗಿ ಅಲ್ಲಿಂದ ಆಲ್ಬಮ್ ತಗೊಂಬಂದಿರ್ತಾರೆ, ಫೋಟೋ ತೆಗೆಸ್ಕೊಂಡಿರ್ತಾರೆ, ಅವ್ರು ಮಾಡಿದ್ರು ಅಂತ ನೀವು ಕೂಡ ಸಾಲ ಮಾಡಿ ಯುರೋಪ್ ಟೂರ್ಗೆ ಹೊರಟು ಬಿಡಬೇಡಿ. ಗೆಳೆಯನ ಕೈಯಲ್ಲಿ ಹೊಸ ಹ್ಯಾಂಡ್ಸೆಟ್ ನೋಡಿದ ಕೂಡಲೇ ಟೆಂಪ್ಟ್ ಆಗಬೇಡಿ. ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಅದು ಘನತೆಯ ಲಕ್ಷಣ ಅಲ್ಲ. ದುಡ್ಡನ್ನ ಮ್ಯಾನೇಜ್ ಮಾಡೋಕ್ಕಾಗದೆ ಬಡ್ಡಿ ಕಟ್ಟಿ ಮೋಸ ಹೋದವ್ರ ಲಕ್ಷಣ. ಟೆಲಿಮಾರ್ಕೆಟಿಂಗ್ ಅಂತ ಮಾಡ್ತಾರಲ್ಲ, ಅದಕ್ಕೆ ಕಿವಿ ಕೊಡಲೇಬೇಡಿ. ಕ್ಲಬ್ಗಳ ಮೆಂಬರ್ಶಿಪ್ಪು, ಗೋಲ್ಡನ್ ಕಾರ್ಡು, ನಿಮ್ಮ ಟೆಲಿಫೋನ್ ಲಕ್ಕಿ ನಂಬರ್ ಆದ್ದರಿಂದ ನಿಮಗೆ ಪ್ರೈಸ್ ಬಂದಿದೆ ಅನ್ನೋದು, ಪರ್ಸನಲ್ ಲೋನ್ ಕೊಡ್ತೀವಿ ಬೇಕಾ ಅನ್ನೋದು, ಇವೆಲ್ಲವೂ ಕೂಡ